ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಮನೋಜ್ ಶಾಸ್ತ್ರಿ. ಬನ್ನಿ ಗುರುಚರಿತ್ರೆಯ ಮುಂದಿನ ಅಧ್ಯಾಯವನ್ನು ನೋಡೋಣ. ಶೂಲಹಸ್ತಗದ ಪಾಣೆ ವನಮಾಲ ಸುಕಂಧರ ಯಜ್ಞಸೂತ್ರಧರ ಬ್ರಹ್ಮನ್ ದತ್ತಾತ್ರೇಯ ನಮಸ್ತತೆ. ಶ್ರೀ ಗಣೇಶಾಯ ನಮಃ. ಅಧ್ಯಾಯ 37. ಶ್ರೀ ಗುರುಗಳು ಬ್ರಾಹ್ಮಣನನ್ನು ಕುರಿತು ಮನೆಯಲ್ಲಿ ಕೃಷ್ಣಾಂಜನ ಒಣಕಟ್ಟಿಗೆ ಇರಬೇಕು, ಗೋ ಸಂರಕ್ಷಣೆ ಮಾಡಬೇಕು, ಮನೆಯನ್ನು ಚೆನ್ನಾಗಿ ಉಡುಗಿ ಸಾರಿಸಬೇಕು, ದೇವಗ್ರಹವನ್ನು ರಂಗವಲ್ಲಿಯಿಂದ ಅಲಂಕರಿಸಬೇಕು, ಮಾನಸ ಪೂಜೆ ಅತಿ ಮುಖ್ಯವಾದುದು. ಶ್ರೀ ಗುರುಗಳ ಆಜ್ಞೆಯಂತೆ ಕಟ್ಟಿಗೆ ಕಲ್ಲುಗಳ ಮೂರ್ತಿಗಳನ್ನು ಪೂಜೆ ಮಾಡಬೇಕು, ಅವೇ ದೇವರಾಗಿ ಪ್ರಸನ್ನವಾಗುತ್ತವೆ. ಪವಿತ್ರವಾದ ಆಸನದ ಮೇಲೆ ಕುಳಿತುಕೊಂಡು ಪ್ರಾಣಾಯಾಮ ಮಾಡಬೇಕು. ವಿಷ್ಣುವಿಗೆ ತುಳಸಿ, ಶಿವನಿಗೆ ಬಿಲ್ಪತ್ರಿ, ಗಣಪತಿಗೆ ದುರ್ವ ಇವು ಮುಖ್ಯ ಪ್ರಿಯವಾದುದು. ಮಧ್ಯಾಹ್ನದ ಹೊತ್ತಿಗೆ ಚಾಂಡಾಲನು ಬಂದರೂ ಕೂಡ ಅವನನ್ನು ಅತಿಥಿ ಅಂತ ತಿಳಿದು ಅವನಿಗೆ ಅನ್ನವನ್ನು ಕೊಡಬೇಕು. ಕಮಲದ ಎಲೆ, ಮುತ್ತುಗದ ಎಲೆ ಮತ್ತು ಬಾಳೆಯ ಎಲೆ ಇವು ಪುಣ್ಯ ಪಾತ್ರೆಗಳು ಅಂತ ತಿಳಿಯಲ್ಪಟ್ಟಿವೆ. ಲೋಹ, ತಾಮ್ರದ ಪಾತ್ರೆಗಳಲ್ಲಿ ಊಟವನ್ನು ಮಾಡಬಾರದು. ಕಂಚಿನ ಪಾತ್ರೆ ಊಟಕ್ಕೆ ಉತ್ತಮವಾದದ್ದು. ಮೊದಲು ಸವಿಯಾದ ಅನ್ನವನ್ನು ಉಣಬೇಕು, ನಡುವೆ ಬಿರುಸಾದ ಅನ್ನವನ್ನು ಊಟ ಮಾಡಿ ಕೊನೆಗೆ ದ್ರವ್ಯಾನ್ನವನ್ನು ಸೇವಿಸಬೇಕು. ಅಂದರೆ ಶರೀರ ಬಲವೃದ್ಧಿ ಆಗುವುದು. ಊಟವಾದ ಮೇಲೆ ತಾಂಬೂಲ ಅಂದರೆ ಎಲೆ, ಅಡಿಕೆ, ಸುಣ್ಣ ಇತ್ಯಾದಿಗಳನ್ನು ಸೇವನೆ ಮಾಡಬೇಕು. ಬಹಳ ಉಪ್ಪು ಹಾಕಿದ ಅನ್ನವನ್ನು ಅಥವಾ ಬಹಳ ಪದಾರ್ಥಗಳಿಂದ ಕೂಡಿದ ಅನ್ನವನ್ನು ಉಣಬಾರದು. ತಂಗಳ ಅನ್ನ ನಿಷಿದ್ಧ. ಆದರೆ ಕರಿಯಿದ್ದು ಅಥವಾ ತುಪ್ಪ ಹಾಕಿದ ಅನ್ನಕ್ಕೆ ಯಾವುದೇ ದೋಷವಿಲ್ಲ. ಊಟವಾದ ಮೇಲೆ ಒಂದು ಪ್ರಹರದವರೆಗೆ ವೇದಾಧ್ಯಯನವನ್ನು ಮಾಡಬೇಕು. ಮುರುಕು ಗುಡಿಯಲ್ಲಿ, ಸ್ಮಶಾನದಲ್ಲಿ, ನದಿ ತೀರದಲ್ಲಿ, ಹುತ್ತದ ಸಮೀಪಕ್ಕೆ ಅಥವಾ 4 ದಾರಿ ಕೂಡುವ ಹತ್ರ ಅಲ್ಲಿ ಎಂದು ಮಲಗಬಾರದು. ಹೀಗೆ ಪರಾಶರ ಋಷಿಗಳು ಆಚಾರ ಧರ್ಮವನ್ನು ಹೇಳ್ತಾರೆ. ಯಾವನು ವಿದ್ಯುಕ್ತವಾಗಿ ಆಚರಣೆ ಮಾಡ್ತಾನೋ ಅವನಿಗೆ ಎಲ್ಲಿಯೇ ದೈನ್ಯ, ಆತನು ದೇವರಿಗೆ ಸಹ ಬೆಂದವಾಗುವುದು. ಆತನ ಮನೆಯಲ್ಲಿ ಕಾಮಧೇನು ಬರುವುದು, ಲಕ್ಷ್ಮಿಯು ಅಖಂಡವಾಗಿ ವಾಸ ಮಾಡ್ತಾಳೆ, ಆತನು ಬ್ರಹ್ಮಜ್ಞಾನಿ ಆಗ್ತಾನೆ ಅಂತ ಹೇಳಿದರು. ಬ್ರಾಹ್ಮಣನು ಸಂತುಷ್ಟನಾಗಿ ಗುರುಗಳನ್ನು ಕುರಿತು, ಕೃಪಾಸಾಗರನೆ, ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ನೀನು ಅವತರಣ ಮಾಡಿದೀಯಾ, ಜ್ಞಾನಜ್ಯೋತಿಯನ್ನು ಬೆಳಗಿ ಕತ್ತಲೆಯನ್ನು ಪರಿಹರಿಸಿದೆ ಅಂತ ಅವಳ ಕಾಲುಗಳಿಗೆ ನಮಸ್ಕಾರ ಮಾಡ್ತಾನೆ. ಶ್ರೀ ಗುರು ಆತನ ಮೇಲೆ ಅನುಗ್ರಹ ಮಾಡ್ತಾರೆ. ಇಂತಿದೆ ಶ್ರೀ ಗುರುಚರಿತ್ರೆ. ಇದನ್ನು ಕೇಳುವವರೆಗೆ ಮಹಾಜ್ಞಾನಿ ಆಗುತ್ತೆ. ಅಜ್ಞಾನವೆಂಬ ಕತ್ತಲೆಗೆ ಈ ಕಥೆಯು ಜ್ಯೋತಿ ಸ್ವರೂಪವಾಗಿದೆ ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 37ನೇ ಅಧ್ಯಾಯವು ಸಮಾಪ್ತಿ ಆಯಿತು. ಶ್ರೀ ಗುರುಭ್ಯೋ ನಮಃ.